ಗಾಯ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಟೈಮ್ ಆ್ಯಂಡ್ ವರ್ಕ್ ಟಾಪಿಕ್ ಮೇಲಿನ ಪ್ರಶ್ನೆಗಳನ್ನ ನೋಡ್ತಾ ಇದ್ವಿ. ಈ ಕ್ಲಾಸಲ್ಲೂ ಕೂಡ ಅದೇ ಟಾಪಿಕ್ನ ಕಂಟಿನ್ಯೂ ಮಾಡೋಣ. ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆನೇ ತೊಗೊಂಡಿದ್ದೀನಿ. ಪ್ರಶ್ನೆ ಏನನ್ನೋದು ನೋಡೋಣ. ದ ಎಫಿಷಿಯನ್ಸಿ ಆಫ್ ಎ, ಬಿ ಆ್ಯಂಡ್ ಸಿ ಆರ್ ಇನ್ ದಿ ರೇಷಿಯೋ ಆಫ್ 5:3:2. ವರ್ಕಿಂಗ್ ಟುಗೆದರ್ ದೇ ಕ್ಯಾನ್ ಕಂಪ್ಲೀಟ್ ಟಾಸ್ಕ್ ಇನ್ 21 hours. In how many hours will B alone can complete 40% of that work? ನೋಡಿ, ಎ ಬಿ ಸಿದು ಎಫಿಷಿಯನ್ಸಿ ಕೊಟ್ಟಿದ್ದಾರೆ 5:3:2 ಅಂತ ಎಫಿಷಿಯನ್ಸಿ, ಸರಿನಾ? ಅವ್ರು 3 ಜನನೂ ಒಟ್ಟಿಗೆ ಕೆಲಸ ಮಾಡಿದ್ರೆ ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂದರೆ 21 ಗಂಟೆ, ಸರಿನಾ? ದಿನ ಕೇಳಿಲ್ಲ, ಇಲ್ಲಿ 21 ಗಂಟೆಲಿ ಮುಗಿಸ್ತಾರಂತೆ. ಬಟ್ ಬಿ ಒಬ್ನೇನ ಅದೇ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾನೆ? ಎಲ್ಲ ಕೆಲಸನೂ ಅಲ್ಲ, 40%, 40% ಆಫ್ ದಟ್ ವರ್ಕ್ ಎಷ್ಟು ದಿನದಲ್ಲಿ ಮುಗಿಸ್ಬೋದು ಅಂತ ಪ್ರಶ್ನೆ ಇದೆ. ನೋಡಿ, ಈ ತರ ಇದ್ದಾಗ ಸೊ ನಮ್ಗೆ ಎ ಬಿ ಸಿದು ಎಫಿಷಿಯನ್ಸಿದು ರೇಷಿಯೋ ಗೊತ್ತಿದೆ 5:3:2. ಸೊ ಟೋಟಲ್ ಎಷ್ಟಿದೆ? 10 ಆಯ್ತು, ಸರಿನಾ? ನೆಕ್ಸ್ಟ್ ಇವರ 3 ಜನನು ಎಷ್ಟು ಅವರ್ ಕೆಲಸ ಮಾಡ್ತಾರಂತೆ? 21 ಅವರ್ ಕೆಲಸ ಮಾಡ್ತಾರೆ. ಸೊ ನಮ್ಗೆ ಟೋಟಲ್ ವರ್ಕ್ ಗೊತ್ತಾಯ್ತಲ್ವಾ? ಟೋಟಲ್ ವರ್ಕ್ ಅಂದ್ರೆ ಎಫಿಷಿಯನ್ಸಿ ಇಂಟು ಡೇಸ್ ಅಂತ ಹೇಳಿದೆ ಅಲ್ವಾ? ಸೊ ಅವ್ರದ್ದು ಎಫಿಷಿಯನ್ಸಿ 10 ಇದೆ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಎಷ್ಟು ಗಂಟೆ ಟೈಮ್ ಅಂದ್ರೆ 21 ಗಂಟೆ ಕೆಲಸ ಮಾಡ್ತಾರೆ ಅಂದ್ರೆ ನಮ್ಗೆ ಟೋಟಲ್ ವರ್ಕ್ ಎಷ್ಟಾಯ್ತು? 210 ಟೋಟಲ್ ವರ್ಕ್ ಆಯ್ತು. ಸೊ ನಾವು ಟೋಟಲ್ ವರ್ಕ್ ಅಲ್ಲಿ ಬಿ ಒಬ್ನೇ ಕೆಲಸ ಮಾಡ್ಬೇಕಂತೆ. ಅದು ಟೋಟಲ್ ವರ್ಕ್ ಅಲ್ಲಿ ಎಷ್ಟು ಪರ್ಸೆಂಟ್ ಅಂದ್ರೆ 40% ವರ್ಕ್ ಕೆಲಸ ಮಾಡ್ಬೇಕು. ಸೊ ಟೋಟಲ್ ವರ್ಕ್ 210 ಆಯ್ತು ಅಂದ್ರೆ ಬಿ ಎಷ್ಟು ಪರ್ಸೆಂಟ್ ಅಂದ್ರೆ 40% ಅಂದ್ರೆ 40/100. 40% ಆಫ್ ವರ್ಕ್ ಅಷ್ಟೇ ಅವ್ರು ಕೇಳಿರೋದು ಅಲ್ವಾ? ಯಾರು? ಬಿ ಎಫಿಷಿಯನ್ಸಿ ಎಷ್ಟಿದೆ? 3/3. ಓಕೆನಾ? 1010 ಇಲ್ಲಿ 1010 ಕ್ಯಾನ್ಸಲ್ ಆಯ್ತು. 3 1s 3 7s 3 7 21. ಸೊ 7 into 4 ಅಂದ್ರೆ ಎಷ್ಟು? 7 4 28. ಸರಿನಾ? ಬಿ ಅನ್ನೋನು 40% ಆಫ್ ಟೋಟಲ್ ವರ್ಕ್ ನ 40% ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ ಅಂದ್ರೆ 28 days ತಗೋತಾನೆ. ಸರಿನಾ? ನೋಡಿ ಗೈಸ್, ಇನ್ನೂ ಒಂದು ಟೈಮ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಫಿಷಿಯನ್ಸಿ ಆಫ್ ಎ ಬಿ ಸಿದು ಎಫಿಷಿಯನ್ಸಿ ಕೇಳಿದ್ದಾರೆ. ಎಷ್ಟಿದೆ? 5:3:2 ಅಂತ ಕೇಳಿದ್ದಾರೆ. ಅವರು 21 ಗಂಟೆಗಳ ಕಾಲ ಒಟ್ಟಿಗೆ ಕೆಲಸ ಮಾಡ್ತಾರಂತೆ. ಯಾವ್ದನ್ನ ಒಂದು ಕೆಲಸ ಮುಗಿಸ್ಲಿಕ್ಕೆ ಎಷ್ಟು ಗಂಟೆ ತಗೋತಾನೆ? 21 ಗಂಟೆ ತಗೋತಾರಂತೆ ಒಂದು ಕೆಲಸ ಮುಗಿಸ್ಲಿಕ್ಕೆ. ಸರಿನಾ? ಒಂದು ಕೆಲಸ ಮುಗಿಸ್ಲಿಕ್ಕೆ ಅವ್ರು 21 ಗಂಟೆ ತಗೋತಾನೆ ಅಂದ್ರೆ ಬಿ ಒಬ್ನೇ, ಅವ್ರು ಕೇಳಿರೋದು ಬಿ ಒಬ್ನೇ 40% ಆಫ್ ದಟ್ ವರ್ಕ್, ಆ ಕೆಲಸದ 40% ಮುಗಿಸ್ಲಿಕ್ಕೆ ಎಷ್ಟು ಅವರ್ ತಗೋತಾನೆ ಅಂತ ಕೇಳಿರೋದು. ಎಷ್ಟು ಅವರ್ ಅಲ್ವಾ? ಇದು ಡೇಸ್ ಅಲ್ಲ, ಅವರ್ ಅಲ್ಲಿ ಕೇಳಿದ್ದಾರೆ. ಸರಿನಾ? ಅವರ್ ನಮ್ಗೆ ಟೋಟಲ್ ವರ್ಕ್ ಅಂದ್ರೇನು? ಎಫಿಷಿಯನ್ಸಿ ಇಂಟು ಡೇಸ್ ಅಲ್ವಾ? ನಮ್ಗೆ ಟುಗೆದರ್ಲಿ ಎಫಿಷಿಯನ್ಸಿ ಎಷ್ಟಾಗುತ್ತೆ? 10 ಆಗುತ್ತೆ. ಸೊ ಎಷ್ಟು ಅವರ್ ಕೆಲಸ ಮಾಡಿದ್ದಾರೆ? 21. ಸೊ ಟೋಟಲ್ ವರ್ಕ್ ಎಷ್ಟಾಯ್ತು? 210 ಆಯ್ತು. ಈ 210 ಅಲ್ಲಿ ಬಿ ಒಬ್ನೇ 40% ಅಂದ್ರೆ 40/100. ಯಾರ್ದು? ಬಿ ಒಬ್ನೇ ತಾನೆ. ಬಿ ಎಫಿಷಿಯನ್ಸಿ ಎಷ್ಟಿದೆ? 3 ಇದೆ. ಸೊ ಸಿಂಪ್ಲಿಫೈ, 3 1s 3 7s 20 ಕ್ಯಾನ್ಸಲ್ ಆಯ್ತು. 7 into 4 28 hours. ಬಿ ಒಬ್ನೇ 40% ವರ್ಕ್ ಮುಗಿಸ್ಲಿಕ್ಕೆ ಎಷ್ಟು ಅವರ್ ತಗೋತಾನೆ ಅಂದ್ರೆ 28 hours ತಗೋತಾನೆ ಫ್ರೆಂಡ್ಸ್. ನೋಡಿ ಗೈಸ್, A and B can finish work in 6 and 8 days respectively. A started work alone and then after 3 days B joined A. They both finished the remaining work. So how long did the total work last? ನೋಡಿ, ಏನಂತ ಕೇಳಿದ್ದಾರೆ ಅಂದ್ರೆ ಎ ಮತ್ತೆ ಬಿ ಅವರಿಬ್ರದ್ದು ವರ್ಕ್ ಒಂದು ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂದ್ರೆ 6 ದಿನ ಮತ್ತೆ 8 ದಿನದಲ್ಲಿ ಮುಗಿಸ್ತಾರಂತೆ. ಸೊ ಫಸ್ಟ್ ಎ ಸ್ಟಾರ್ಟ್ ಮಾಡ್ತಾನೆ ವರ್ಕ. ಎಷ್ಟು ದಿನಕ್ಕೆ ಎ ಸ್ಟಾರ್ಟ್ ಮಾಡಿದಾಗ 3 ದಿನ ನಂತರ ಬಿ ಬಂದು ಜಾಯ್ನ್ ಆಯ್ತಾನೆ ಕೆಲಸಕ್ಕೆ. ಸರಿನಾ? ಬಿ ಬಂದು ಜಾಯ್ನ್ ಆದ್ಮೇಲೆ ಎ ಸ್ಟಾರ್ಟ್ ಮಾಡಿದ್ನಲ್ಲ ವರ್ಕ್, ಎ ಸ್ಟಾರ್ಟ್ ಮಾಡಿ 3 ದಿನ ಆದ್ಮೇಲೆ ಬಿ ಬರ್ತಾನೆ ಅಲ್ವಾ? ಅವ್ರಿಬ್ರು ಸೇರ್ಕೊಂಡು ರಿಮೈನಿಂಗ್ ವರ್ಕ್ ನ ಕಂಪ್ಲೀಟ್ ಮಾಡ್ತಾರಂತೆ. ಎ ಸ್ಟಾರ್ಟ್ ಮಾಡಿದ ರಿಮೈನಿಂಗ್ ವರ್ಕ್ ನ. ಸೊ ಹೌ ಲಾಂಗ್ ಡಿಡ್ ದ ಟೋಟಲ್ ವರ್ಕ್ ಲಾಸ್ಟ್ ಅಂದ್ರೆ ಅವರಿಬ್ರು ಸೇರ್ಕೊಂಡು ಟೋಟಲ್
ಎಷ್ಟು ದಿನದಲ್ಲಿ ಆ ಕೆಲಸನ ಮುಗಿಸ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ನಮ್ಗೆ ಏದು ಗೊತ್ತಿದೆ, ಬಿದು ಕೂಡ ಎಷ್ಟು ದಿನದಲ್ಲಿ ಒಂದು ಕೆಲಸ ಮುಗಿಸ್ತಾರೆ ಅಂತ ಗೊತ್ತಿದೆ. 6 ಮತ್ತೆ 8 ನಮಗೆ ಟೋಟಲ್ ವರ್ಕ್ ಅಂದ್ರೆ ಇವೆರಡಕ್ಕೂ LCM ಅಲ್ವಾ, ಲಸ ಕಂಡುಹಿಡಿಬೇಕು. ಲಸ ಎಷ್ಟಿದೆ? 6 8ಗೆ 8 2 16, 6 16, 6ರಿಂದ ಮಲ್ಟಿಪಲ್ ಇಲ್ಲ 24 ತಗೊಳ್ಳೋಣ. 24 6 4 24 ಆಗುತ್ತೆ, 8 3 24 ಆಗುತ್ತೆ. ಸೊ 6 4 24 ಆಯ್ತು, 8 3 24 ಆಯ್ತು. ಗೊತ್ತಾಯ್ತಲ್ವಾ? ಏನು 24ರಷ್ಟು ಕೆಲಸನ 6 ದಿನ ತಗೋತಾನೆ ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಅಂದ್ರೆ 4ರಷ್ಟು ಕೆಲಸ ಮಾಡ್ತಾನೆ. ಸೊ ಬಿ ಏನು 24ರಷ್ಟು ಕೆಲಸನ 8 ದಿನದಲ್ಲಿ ಮುಗಿಸ್ತಾನೆ ಅಂದ್ರೆ ಒಂದ್ ದಿನಕ್ಕೆ 3ರಷ್ಟು ಕೆಲಸ ಮುಗಿಸ್ತಾನೆ ಅಂತ ಅರ್ಥ. ಸರಿನಾ? ಎ ಸ್ಟಾರ್ಟೆಡ್ ವರ್ಕ್, ಇಲ್ಲಿ ಎ ಸ್ಟಾರ್ಟ್ ಮಾಡಿರ್ತಾನೆ ವರ್ಕ್, ಬಿ ಇನ್ನೂ ಜಾಯ್ನ್ ಆಗಿರಲ್ಲ. 3 ದಿನ ಆದ್ಮೇಲೆ ಜಾಯ್ನ್ ಆಯ್ತಾನೆ ಅಂದ್ರೆ ಎ ಎಫಿಷಿಯನ್ಸಿ ಎಷ್ಟಿದೆ? 4 ಇದೆ. 3 ದಿನದ ಗಂಟೆ ಕೆಲಸ ಮಾಡ್ತಾನೆ ಅಂದ್ರೆ ಟೋಟಲ್ ವರ್ಕ್ ಎಷ್ಟಾಯ್ತು? 12ರಷ್ಟು ಕೆಲಸ ಯಾರು ಮಾಡಿರ್ತಾನೆ? ಎ ಒಬ್ನೇ ಮುಗಿಸ್ಬಿಟ್ಟಿರ್ತಾರೆ 12ರಷ್ಟು ಕೆಲಸನ. ನಮ್ಗೆ ಟೋಟಲ್ ವರ್ಕ್ ಎಷ್ಟಿದೆ? 24 ಇದೆ. ಅದರಲ್ಲಿ ಎ 12ರಷ್ಟು ವರ್ಕ್ ಮುಗಿಸ್ಬಿಟ್ಟಿದ್ದಾನೆ ಅಂದ್ರೆ ಇನ್ ರಿಮೈನಿಂಗ್ ವರ್ಕ್ ಎಷ್ಟಿದೆ? 12 ಇದೆ. ಈ ರಿಮೈನಿಂಗ್ ವರ್ಕ್ ನ ಯಾರು ಮಾಡ್ತಾರೆ ಅಂದ್ರೆ ಬಿ ಮತ್ತೆ ಎ ಇಬ್ರು ಸೇರ್ಕೊಂಡು ಈ ರಿಮೈನಿಂಗ್ ವರ್ಕ್ ನ ಮಾಡ್ತಾರೆ. ಸರಿನಾ? ಬಿ ಮತ್ತೆ ಎ ಎಫಿಷಿಯನ್ಸಿ ಎಷ್ಟಿದೆ? 7 ಇದೆ. ಸೊ ರಿಮೈನಿಂಗ್ ವರ್ಕ್ ಎಷ್ಟು? 12. ಸರಿನಾ? ರಿಮೈನಿಂಗ್ ವರ್ಕ್ ನ 12/7 ಡೇಸ್ ಅಲ್ಲಿ ಮುಗಿಸ್ತಾರೆ ಫ್ರೆಂಡ್ಸ್. ಇದು ನಾರ್ಮಲ್ ಫ್ರಾಕ್ಷನ್ ಇದೆ. ನಾರ್ಮಲ್ ಫ್ರಾಕ್ಷನ್ ಇಂದ ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡೋದು ಹೆಂಗೆ? 7 1s 7 7 1s 7 ಅಂದ್ರೆ ಎಷ್ಟು ಮಿಕ್ಕತ್ತು? 5 ಮಿಕ್ತು. ಸೊ 1/5/7 ಡೇಸ್ ಅಲ್ಲಿ ರಿಮೈನಿಂಗ್ ವರ್ಕ್ ನ ಎ ಪ್ಲಸ್ ಬಿ ಇಬ್ರು ಸೇರ್ಕೊಂಡು ಮಾಡೋದು. ಅವ್ರೇನ್ ಕೇಳಿದ್ರು, ಹೌ ಲಾಂಗ್ ಡಿಡ್ ದ ಟೋಟಲ್ ವರ್ಕ್, ಟೋಟಲ್ ವರ್ಕ್ ಎಷ್ಟು ದಿನದಲ್ಲಿ ಮುಗಿತ್ತೆ ಅಂತ. ಇದು ರಿಮೈನಿಂಗ್ ವರ್ಕ್ ಎ ಪ್ಲಸ್ ಬಿ ಇಬ್ರು ಸೇರ್ಕೊಳ್ಳೋದು. ಫಸ್ಟ್ 3 ಡೇಸ್ ಇರುತ್ತಲ್ಲ, ಅದು ಯಾರು ಮುಗಿಸೋದು? ಎ ತಾನೆ, 3 ಡೇಸು. ನೆಕ್ಸ್ಟ್ ರಿಮೈನಿಂಗ್ ವರ್ಕ್ ನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಎ ಪ್ಲಸ್ ಬಿ ಇಬ್ರುವೆ? 1/5/7. ಸೊ ಟೋಟಲ್ ಎಷ್ಟು ದಿನದಲ್ಲಿ ಆಯ್ತು? 3 + 1 4 ಆಯ್ತು, 5/7. ಸೊ ಎ ಬಿ ಇಬ್ರು ಸೇರ್ಕೊಂಡು 4/5/7 ಡೇಸ್ ಅಲ್ಲಿ ಆ ಕೆಲಸನ ಮುಗಿಸ್ತಾರಂತೆ. ನೋಡಿ ಗಾಯ್ಸ್, ಇನ್ನೊಂದ್ಸಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಸರಿಯಾಗಿ ಗಮನವಿಟ್ಟು ನೋಡಿ ಪ್ರಶ್ನೆನ. ಎ ಮತ್ತೆ ಬಿ ಅನ್ನೋನು ಒಂದು ಕೆಲಸನ 6 ದಿನ ಮತ್ತೆ 8 ದಿನದಲ್ಲಿ ಮುಗಿಸ್ತಾರಂತೆ. ಫಸ್ಟು ಎ ಸ್ಟಾರ್ಟ್ ಮಾಡ್ತಾನಂತೆ ವರ್ಕ. ಎಷ್ಟು ದಿನ ಗಂಟ ವರ್ಕ್ ಮಾಡ್ತಾನೆ? 3 ದಿನದ ಗಂಟ ವರ್ಕ್ ಮಾಡ್ತಾನಂತೆ. 3 ದಿನ ಆದ್ಮೇಲೆ ಬಿ ಬಂದು ಎ ಜೊತೆ ಜಾಯಿನ್ ಆಯ್ತಾನೆ. ಅವರಿಬ್ರು ಸೇರ್ಕೊಂಡು ಮಿಕ್ಕಿರೋ ಕೆಲಸನ ಮುಗಿಸ್ತಾರಂತೆ. ಕ್ವಶನ್ ಏನಪ್ಪ ಕೇಳಿದ್ದಾರೆ ಅಂದ್ರೆ, ಅವರಿಬ್ರು ಸೇರ್ಕೊಂಡು ಟೋಟಲ್ ವರ್ಕ್ ನ ಎಷ್ಟು ದಿನದಲ್ಲಿ ಮುಗಿಸಾರು ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ನೋಡಿ, ನಮ್ಗೆ ಗೊತ್ತು ಎದು ಬಿದು ಎಫಿಷಿಯನ್ಸಿ 6, ಎಷ್ಟು ದಿನದಲ್ಲಿ ಮುಗಿಸ್ತಾನೆ? 8 ಅಂತ ಗೊತ್ತು. ಟೋಟಲ್ ವರ್ಕ್ ಎಷ್ಟಿದೆ? 24 ಇದೆ. ಎಫಿಷಿಯನ್ಸಿ ಕಂಡುಹಿಡಿತೀವಿ 4:3 ಅಂತ. ಸರಿನಾ? ಎ ಎಷ್ಟು ದಿನ ಕೆಲಸ ಮಾಡ್ತಾನೆ? ಫಸ್ಟ್ 3 ಡೇಸ್ ಕೆಲಸ ಮಾಡ್ತಾನೆ. 3 ಡೇಸ್ ಕೆಲಸ ಮಾಡ್ತಾನೆ ಅಂದ್ರೆ ಎಫಿಷಿಯನ್ಸಿ ಎಷ್ಟಿದೆ? ಎದು 4 ಇದೆ. ಸೊ ಎಷ್ಟು ವರ್ಕ್ ಆಯ್ತು? 12ರಷ್ಟು ವರ್ಕ್ ಆಯ್ತು. ಟೋಟಲ್ 24ರಲ್ಲಿ 12 ವರ್ಕ್ ಹೊಂಟೋಗಿದೆ. ಇನ್ನು ಮಿಕ್ಕಿರೋದು ಎಷ್ಟು ವರ್ಕು? 12 ವರ್ಕ್. ಈ ವರ್ಕ್ ನ ಯಾರು ಮಾಡ್ಬೇಕು? ಬಿ ಬಂದು ಜಾಯ್ನ್ ಆಯ್ತಾನಲ್ವ ಎ ಜೊತೆ ಬಂದು ಜಾಯ್ನ್ ಆಯ್ದ ಅಂದ್ರೆ ಟೋಟಲ್ 12 ವರ್ಕ್ ನ ಎ ಬಿ ಇಬ್ರದ್ದು ಎಷ್ಟು ಎಫಿಷಿಯನ್ಸಿ ಇದೆ? 7 ಇದೆ. ಸೊ ಒಂದು ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ, ರಿಮೈನಿಂಗ್ ಕೆಲಸನ 12/7 ಡೇಸ್ ಅಷ್ಟಲ್ಲಿ ಮುಗಿಸ್ತಾರೆ. ಬಟ್ ಇಲ್ಲಿ ನಾವು 12/7 ಅಂತ ಬರ್ಕೊಳಕ್ಕಾಗಲ್ಲ, ಅದನ್ನ ನಾವು ಮಿಕ್ಸ್ಡ್ ಫ್ರಾಕ್ಷನ್ ಮಾಡ್ಕೋತೀವಿ 1/5/7 ಅಂತ. ಸೊ 1/5/7 ಎಷ್ಟು ಡೇಸ್ ಅಂದ್ರೆ, ರಿಮೈನಿಂಗ್ ವರ್ಕ್ ಇದೆಯಲ್ಲ, ಮಿಕ್ಕಿರೋ ಕೆಲಸನ ಬಿ ಬಂದು ಜಾಯ್ನ್ ಆದ್ಮೇಲೆ ಮಿಕ್ಕಿರೋ ಕೆಲಸನ ಅವರಿಬ್ರು ಸೇರ್ಕ ಮಾಡ್ತಾರಲ್ಲ, ಅದನ್ನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂದ್ರೆ 1/5 ಡೇಸ್ ಅಲ್ಲಿ ಮುಗಿಸ್ತಾರಂತೆ. ಬಟ್ ಅಲ್ಲಿ ಕ್ವಶನ್ ಕೇಳಿರೋದೇನು? ಹೌ ಲಾಂಗ್, ಟೋಟಲ್ ವರ್ಕ್ ನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ. ಫಸ್ಟ್ 3 ಡೇಸ್ ಕೆಲಸ ಮಾಡಿದ್ದಲ್ವಾ ಎ, ಅದಾದ್ಮೇಲೆ ಎ ಪ್ಲಸ್ ಬಿ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? 1/5/7. ಸೊ 3 ಡೇಸ್ ಪ್ಲಸ್ 1/5/7 ಅಂದ್ರೆ 4 ಡೇಸ್ 5/7 ಡೇಸ್ ಅಲ್ಲಿ ಮುಗಿರೋ ಕೆಲಸ ಮುಗಿಯುತ್ತೆ ಫ್ರೆಂಡ್, ಟೋಟಲ್ ಕೆಲಸ. ನೋಡಿ ಗೈಸ್, ಎ ಅಂಡ್ ಬಿ ಕ್ಯಾನ್ ಕಂಪ್ಲೀಟ್ ವರ್ಕ್ ಇನ್ 9 days. B and C can complete the same work in 18 days. When working together, A, B and C can finish the same work in 8 days. So, how many days will A and C to take complete the same work together? ನೋಡಿ,
ಎ ಬಿ ಅವರಿಬ್ರು ಸೇರ್ಕೊಂಡು ಒಂದು ಕೆಲಸನ 9 ದಿನದಲ್ಲಿ ಮುಗಿಸ್ತಾರಂತೆ. ಬಿ ಸಿ ಅದೇ ಕೆಲಸನ ಅವರಿಬ್ರು ಸೇರ್ಕೊಂಡು 18 ದಿನದಲ್ಲಿ ಮುಗಿಸ್ತಾರಂತೆ. ಸೊ ಎ ಬಿ ಅಂಡ್ ಸಿ 3 ಜನನು ಸೇರ್ಕೊಂಡು ಅದೇ ಕೆಲಸನ 8 ದಿನದಲ್ಲಿ ಮುಗಿಸ್ತಾರಂತೆ. ಕ್ವಶನ್ ಏನ್ ಕೇಳಿದರೆ, ಎ ಮತ್ತೆ ಸಿ ಅವರಿಬ್ರು ಅದೇ ಕೆಲಸನ ಸೇರ್ಕೊಂಡು ಎಷ್ಟು ದಿನದಲ್ಲಿ ಮುಗಿತದೆ ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ನೋಡಿ, ನಮಗ್ ಗೊತ್ತು ಎ ಮತ್ತೆ ಬಿದು ಎಷ್ಟು ದಿನ ತಗೊಂತಾರೆ, 9 days ತಗೋತಾರೆ. ಬಿ ಮತ್ತೆ ಸಿದು ಅವ್ರು ಎಷ್ಟು ದಿನ ತಗೊಂತಾರಂತೆ, 18 ದಿನ ತಗೋತಾರಂತೆ. 3 ಜನನು ಕೇಳಿದರೆ, ಎ ಮತ್ತೆ ಬಿ ಮತ್ತೆ ಸಿ 3 ಜನನು ಸೇರ್ಕೊಂಡು ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರಂತೆ, 8 ದಿನದಲ್ಲಿ ಮುಗಿಸ್ತಾರಂತೆ. ಸೊ ಈ 3ಕ್ಕೂ ನಾವು LCM ತಗೋತು ಅಂದ್ರೆ ಅದೇ ಟೋಟಲ್ ವರ್ಕ್. ಈ 3ಕ್ಕೆ LCM ತಗೊಳ್ಳೋದು ಹೆಂಗೆ, 18 ಅಂದ್ರೆ 18 ಹೇಳಿ 36, 36 ಅಂದ್ರೆ ಇದು ಬರಲ್ಲ, ಆಗಲ್ಲ. 36 2 72, 72 ಅಂದ್ರೆ 9 8 8 9 18 4 72 ಆಯ್ತಲ್ವಾ. ಇದು ಟೋಟಲ್ ವರ್ಕ್ ಆಯ್ತು. ಟೋಟಲ್ ವರ್ಕ್ ಅಂದ್ರೆ 9 8 72, 8 9 72, 18 4 72. ಸೊ ನಮ್ಗೆ ಎಫಿಷಿಯನ್ಸಿನೂ ಕೂಡ ಗೊತ್ತಾಯ್ತು. ನೋಡಿ, ಎ ಬಿ ಸಿ ಟೋಟಲ್ ಎಫಿಷಿಯನ್ಸಿ ಎಷ್ಟಿದೆ, 9 ಇದೆ. ಓಕೆನಾ. ನಮ್ಗೆ ಎ ಬಿ ಎಫಿಷಿಯನ್ಸಿ ಗೊತ್ತು, 8. ನೋಡಿ, ಇವೆರಡ್ರದ್ದು 8 ಆಯ್ತು. ಟೋಟಲ್ 9 ಇದೆ ಅಂದ್ರೆ ಸಿ ಎಷ್ಟಾಗ್ಬೇಕು, ಆಟೋಮೆಟಿಕ್ ಆಗಿ 1 ಸೇರ್ಸಿದ್ರೆ ತಾನೇ 9 ಆಗೋದು ಟೋಟಲ್. ಸೊ ನಮ್ಗೆ ಸಿ ಗೊತ್ತಾಯ್ತು, 1 ಎಫಿಷಿಯನ್ಸಿ ಆಯ್ತು. ಸೊ ಅದೇ ರೀತಿ ಬಿ ಸಿ ಎಷ್ಟಿದೆ, 4 ಇದೆ. ಬಿ ಸಿದು 4 ಇದೆ, ಟೋಟಲ್ 9 ಇದೆ ತಾನೆ. ಸೊ ಬಿ ಸಿದು 4 ಅಂದ್ರೆ ಟೋಟಲ್ 9 ಅಂದ್ರೆ ಎಗೆ ಎಷ್ಟು ಹಾಕ್ಬೇಕು, 5 ಹಾಕಿದ್ರೆ 5 + 4 = 9. ಸೊ ನಮ್ದು ಎದು ಕೂಡ ಎಫಿಷಿಯನ್ಸಿ ಎಷ್ಟು ಅಂದ್ರೆ 5 ಅಂತ ಗೊತ್ತಾಯ್ತು. ಸರಿನಾ, ಎದು 5. ನೆಕ್ಸ್ಟ್ ಅವ್ರೇನಂತ ಕೇಳಿರೋದು, ಎ ಸಿ ಟುಗೆದರ್ ಅಂತ ಕೇಳಿದ್ದಾರೆ. ಸೊ ಟೋಟಲ್ ವರ್ಕ್ ಎಷ್ಟಿದೆ, 7 to 2 ಇದೆ. ಸಿ ಮತ್ತೆ ಎದು ಎಫಿಷಿಯನ್ಸಿ ಎಷ್ಟಾಯ್ತು, 5 + 1 6. ಟುಗೆದರ್ ಅಂತ ಕೇಳಿರೋದಕ್ಕೆ ಇವೆರಡನ್ನು ಆ್ಯಡ್ ಮಾಡ್ತೀವಿ. ಇವೆರಡನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಡೇಸ್ ಅಲ್ಲಿ ಅಂದ್ರೆ 6 1 6 6 2. ಟೋಟಲ್ ಅವರಿಬ್ರು ಸೇರ್ಕೊಂಡು ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂದ್ರೆ 12 ದಿನದಲ್ಲಿ ಮುಗಿಸ್ತಾರಂತೆ ಗಾಯ್ಸ್. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಎ ಬಿ ಅನ್ನೋರು ಒಂದು ಕೆಲಸನ 9 ದಿನದಲ್ಲಿ ಮುಗಿಸ್ತಾರಂತೆ. ಬಿ ಮತ್ತೆ ಸಿ ಅನ್ನೋರು ಅದೇ ಕೆಲಸನ 18 ದಿನದಲ್ಲಿ ಮುಗಿಸ್ತಾರೆ. ಸೊ 3 ಜನನು ಸೇರ್ಕೊಂಡು, ಎ ಬಿ ಸಿ 3 ಜನನು ಸೇರ್ಕೊಂಡು ಅದೇ ಕೆಲಸನ 8 ದಿನ ಮಾಡ್ತಾರಂತೆ. ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ, ಎ ಮತ್ತೆ ಸಿ ಅವರಿಬ್ರು ಸೇರ್ಕೊಂಡು ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ಬೋದಪ್ಪ ಅಂತ ಕೇಳಿದ್ದಾರೆ. ನಮ್ಗೆ ಗೊತ್ತು, ಎ ಬಿದು 9 ದಿನ, ಬಿ ಸಿದು 18 ದಿನ, ಎ + ಬಿ + ಸಿ 3 ಜನದ್ದು 8 ದಿನ. ಸೊ ನಮ್ಗೆ LCM ತಗೊಂಡ್ರೆ ಎಷ್ಟು ಬರುತ್ತೆ, ಟೋಟಲ್ ವರ್ಕ್ ಬಂತಲ್ವಾ. ಟೋಟಲ್ ವರ್ಕ್ ಕಂಡ್ರೆ ನಮ್ಗೆ ಎಫಿಷಿಯನ್ಸಿ ಕಂಡಿಡ್ದು, ಎಫಿಷಿಯನ್ಸಿ ಕಂಡಿಡ್ದಾಯ್ತಲ್ವಾ. ಎಫಿಷಿಯನ್ಸಿ ಕಂಡಿಡ್ದು ಎ + ಬಿ + 2 ಎಫಿಷಿಯನ್ಸಿ 9 ಆಯ್ತು. ಎ ಬಿದು 4 ಆಯ್ತು ಅಂದ್ರೆ ಸಿ ಆಟೋಮೆಟಿಕ್ ಎಷ್ಟಾಗುತ್ತೆ, 1 ಆಗ್ಲೇಬೇಕಲ್ವಾ. ಅದೇ ರೀತಿ ಬಿ + ಸಿದು ಎಫಿಷಿಯನ್ಸಿ 4 ಇದೆ, ಟೋಟಲ್ 9 ಇದೆ. ಬಿದು + ಸಿದು 4 ಟೋಟಲ್ 9 ಆಯ್ತು ಅಂದ್ರೆ ಎ ಆಟೋಮೆಟಿಕ್ ಆಗಿ ಎಷ್ಟು, 5 ಆಗ್ಲೇಬೇಕಲ್ವಾ. ಸೊ ನಮಗ್ ಬೇಕಾಗಿರೋದು ಯಾವುದು, ಎ ಮತ್ತೆ ಸಿದು ಎಫಿಷಿಯನ್ಸಿ ಎಷ್ಟಿದೆ, 6 ಇದೆ. ಸರಿನಾ. ಟೋಟಲ್ ವರ್ಕ್ ಎಷ್ಟಿದೆ, 72 ಇದೆ. ಅವೆರಡನ್ನೂ ಕ್ಯಾನ್ಸಲ್ ಮಾಡಿದ್ರೆ ಟೋಟಲ್ 12 days ಬಂದೆ. ಸೊ ಅವರಿಬ್ರು ಸೇರ್ಕೊಂಡು, ಎ ಸಿ ಅನ್ನೋರಿಬ್ರು ಸೇರ್ಕೊಂಡು ಆ ಕೆಲಸನ 12 ದಿನದಲ್ಲಿ ಮುಗಿಸ್ತಾರಂತೆ ಫ್ರೆಂಡ್.